ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸ್ಮೃತಿ ಇರಾನಿ ನಿಮಗೆಲ್ಲ ಈ ಹೆಸರು ಗೊತ್ತೇ ಇದೆ. ಕೇಂದ್ರದಲ್ಲಿ ಸಚಿವೆಯಾಗಿದ್ದವರು, ಈಗ ಮಾಜಿ ಸಚಿವೆ. ಅದಕ್ಕಿಂತ ಹೆಚ್ಚಿನದಾಗಿ ಗಾಂಧಿ ಪರಿವಾರದ ಅಂದರೆ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಇವರ ಪರಿವಾರದ ಭದ್ರಕೋಟೆಯಾಗಿದ್ದ ಉತ್ತರ ಪ್ರದೇಶದ ಅಮೇಥಿ ಮತಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ ಗಾಂಧಿಯೇತರ ವ್ಯಕ್ತಿಯಾಗಿ ಗೆದ್ದಂತಹ ಮಹಿಳೆ. ರಾಹುಲ್ ಗಾಂಧಿ ಅವರ ಎದುರು ಲೋಕಸಭಾ ಚುನಾವಣೆಯಲ್ಲಿ ನಿಂತು ಗೆದ್ದಾಕೆ ಸ್ಮೃತಿ ಇರಾನಿ. ನಂತರದಲ್ಲಿ ಅವರಿಗೆ ಕೇಂದ್ರ ಸಚಿವ ಸ್ಥಾನಮಾನ ಕೂಡ ಸಿಕ್ತು. ಆದರೆ ಈಗ ಸ್ಮೃತಿ ಇರಾನಿ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಿಶೋರಿ ಲಾಲ್ ವಿರುದ್ಧವಾಗಿ ಸೋಲನ್ನು ಅನುಭವಿಸಿದ್ರು. ಹೀಗಾಗಿ ಮಾಜಿ ಸಂಸದೆ, ಮಾಜಿ ಕೇಂದ್ರ ಸಚಿವೆ ಅಂತ ಹೇಳಿ ಸ್ಮೃತಿ ಇರಾನಿ ಅವರನ್ನ ಕರೆಯಲಾಗುತ್ತೆ. ಸ್ಮೃತಿ ಇರಾನಿ ಅವರು ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ರಾಜಕೀಯ ಕಾರಣಕ್ಕಲ್ಲ, ನೋ ಡೌಟ್. ರಾಜಕೀಯದಲ್ಲಿ ಅಧಿಕಾರ ಇದ್ದಾಗಲೂ ಇಲ್ಲದೆ ಇದ್ದಾಗಲೂ ಸ್ಮೃತಿ ಇರಾನಿ ಅವರ ಪ್ರಖರ ಮಾತು ಹಾಗೆ ಅವರ ವಾಕ್ಚಾತುರ್ಯತೆಯಿಂದಾಗಿ ಅವರು ತುಂಬಾನೇ ಪಾಪ್ಯುಲರ್ ಇದ್ದಾರೆ. ಆದರೆ ಈಗ ಅವರು ಸುದ್ದಿಯಲ್ಲಿರೋದು ರಾಜಕೀಯೇತರ ಕಾರಣಕ್ಕಾಗಿ. ಸ್ಮೃತಿ ಇರಾನಿ ಅವರು ಹೆಚ್ಚಿನದಾಗಿ ಜನರಿಗೆ ಪರಿಚಿತವಾಗಿದ್ದು, ಅದರಲ್ಲೂ ಉತ್ತರ ಭಾರತೀಯರಿಗೆ ಪರಿಚಿತವಾಗಿದ್ದು ರಾಜಕೀಯದಿಂದಾಗಿ ಅಲ್ಲ, ಬದಲಾಗಿ 2000 ಇಸ್ವಿಯಿಂದ 2008ನೇ ಇಸ್ವಿವರೆಗೂ ಸುದೀರ್ಘವಾಗಿ 8 ವರ್ಷಗಳ ಕಾಲ ಪ್ರಸಾರವಾದ ಹಾಗೆ ಆ ಸಮಯದಲ್ಲಿ ನಂಬರ್ 1 ಟೆಲಿವಿಷನ್ ಶೋ ಅಂತ ಹೇಳಿ ಕರೆಸ್ಕೊಂಡಿದ್ದಂತಹ ಕ್ಯೂಕಿ ಸಾಸ್ ಭಿ ಕಭಿ ಬಹುತಿ ಅನ್ನೋ ಸೀರಿಯಲ್ನ ಮೂಲಕ. ಈ ಸೀರಿಯಲ್ನಲ್ಲಿ ತುಳಸಿ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇದ್ರು ಸ್ಮೃತಿ ಇರಾನಿ ಅವರು. ಆ ಶೋ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಇತ್ತು ಅಂದರೆ ಪ್ರತಿ ಮನೆಯಲ್ಲಿ ಸ್ಮೃತಿ ಇರಾನಿ ಅವರು ತುಳಸಿ ಅಂತ ಹೇಳಿ ತಮ್ಮದೇ ಮನೆಯ ಒಬ್ಬ ಸದಸ್ಯ ಅನ್ನೋ ರೀತಿಯಲ್ಲಿ ಪರಿಚಿತರಾಗಿದ್ರು. ಅದರಲ್ಲೂ ನಾನು ಆಗಲೇ ಹೇಳಿದಾಗೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ. ಇದೇ ಟಿವಿ ಪ್ರಪಂಚದ ಪಾಪ್ಯುಲಾರಿಟಿ ಸ್ಮೃತಿ ಇರಾನಿ ಅವರಿಗೆ ರಾಜಕೀಯದಲ್ಲೂ ಕೂಡ ಸಹಾಯ ಮಾಡ್ತು. ಹಾಗಂದ ಮಾತ್ರಕ್ಕೆ ಸ್ಮೃತಿ ಇರಾನಿ ಅವರು ರಾಜಕೀಯಕ್ಕೆ ಬಂದ ನಂತರದಲ್ಲಿ ಈ ಟೆಲಿವಿಷನ್ ಫೀಲ್ಡಿಂದ ಅಂದರೆ ಧಾರಾವಾಹಿಗಳಿಂದ ಕಂಪ್ಲೀಟ್ ಆಗಿ ಆಚೆ ಬಂದರು ಅಂತಲ್ಲ. 2000ರಿಂದ 2008 8 ವರ್ಷಗಳ ಕಾಲ ಈ ಟೆಲಿವಿಷನ್ ಶೋ ಅಥವಾ ಧಾರಾವಾಹಿ ಪ್ರಸಾರವಾಗಿತ್ತಾದರೂ ಕೂಡ ಸ್ಮೃತಿ ಇರಾನಿ ಅವರು ನೇರವಾಗಿ ಲೋಕಸಭಾ ಚುನಾವಣೆಯ ಅಖಾಡಕ್ಕಿಳಿದವರಲ್ಲ. ಬದಲಾಗಿ 2003ನೇ ಇಸ್ವಿಯಿಂದಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದವರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾಕೆ 2004ರಲ್ಲಿ ಪ್ರಪ್ರಥಮ ಬಾರಿಗೆ ಅವರು ಚಾಂದನಿ ಚೌಕ್ ಕ್ಷೇತ್ರದಿಂದ ಚುನಾವಣೆಗೆ ಇಳಿತಾರೆ. ಆ ಮೂಲಕ ಆಕ್ಟಿವ್ ಎಲೆಕ್ಟೋರಿಯಲ್ ಪಾಲಿಟಿಕ್ಸ್ಗೆ ಅಂದರೆ ಚುನಾವಣಾ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಆಗ ಅವರ ವಯಸ್ಸು ಕೇವಲ 27. ಅದಾದ ನಂತರದಲ್ಲಿ ಅನೇಕ ಸೋಲುಗಳು. 2014ರಲ್ಲಿ ಚುನಾವಣೆಗೆ ನಿಲ್ತಾರೆ. ಆಗ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಗೆಲುವನ್ನು ಸಂಪಾದಿಸ್ತಾರೆ. ಕೇಂದ್ರ ಸಚಿವೆ, ನಾನು ಆಗಲೇ ಹೇಳ್ತಿದ್ದ ಹಾಗೆ ಅನೇಕ ಪೋರ್ಟ್ಫೋಲಿಯೋಗಳಲ್ಲಿ ಕಾರ್ಯವನ್ನು ನಿರ್ವಹಿಸುವ ಅವಕಾಶಗಳು ಸ್ಮೃತಿ ಇರಾನಿ ಅವರಿಗೆ ಬರ್ತಾ ಹೋಯಿತು. ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿದ್ರು, ಹಾಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿದ್ರು. ಇದರ ಜೊತೆಗೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು ಕೇಂದ್ರದಲ್ಲಿ ಸ್ಮೃತಿ ಇರಾನಿ ಅವರು. ಹಾಗೆ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟರ್ ಆಗಿದ್ರು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಕೂಡ ಸ್ಮೃತಿ ಇರಾನಿ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಕಳೆದ ಬಾರಿಯ ಚುನಾವಣೆಯ ಸೋಲಿನ ನಂತರದಲ್ಲೂ ಕೂಡ ಬಿಜೆಪಿ ಪಕ್ಷದ ಪರವಾಗಿ ಮಾತನಾಡುವ ಕೆಲ ಪ್ರಖರ ವಾಗ್ಮಿಗಳ ಪೈಕಿ ಸ್ಮೃತಿ ಇರಾನಿ ಅವರು ಕೂಡ ಗುರುತಿಸಿಕೊಂಡಿರೋದ್ರಿಂದ ರಾಜಕೀಯ ಸ್ಥಾನಮಾನಗಳಲ್ಲಿ ಅಧಿಕಾರ ಕೈಯಲ್ಲಿ ಇಲ್ಲದೆ ಹೋದರೂ ಕೂಡ ಸ್ಥಾನಮಾನಗಳಲ್ಲಿ ಸ್ಮೃತಿ ಇರಾನಿ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಾಗಿರಲಿಲ್ಲ. ಬಿಜೆಪಿಯಲ್ಲಿ ಈಗಲೂ ಕೂಡ ಆಕ್ಟಿವ್ ಸದಸ್ಯೆ ಇದ್ದಾರೆ. ಹಾಗೆ ಕೇಂದ್ರೀಯ ಮಟ್ಟದ ಚುನಾವಣೆಗಳಲ್ಲಿ ಹಾಗೆ ಕೇಂದ್ರೀಯ ಮಟ್ಟದ ರಾಜಕಾರಣದಲ್ಲಿ ಬಿಜೆಪಿ ಪರವಾಗಿ ಅವರು ಸದಾ ಆಕ್ಟಿವ್ ಆಗಿದ್ದಾರೆ. ಆದರೆ ಈಗ ಸುದ್ದಿಯಲ್ಲಿರೋದು ಸ್ಮೃತಿ ಇರಾನಿ ಅವರು ಮತ್ತೆ ಕಿರುತೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇತ್ತೀಚೆಗಷ್ಟೇ ಕ್ಯೂಕಿ ಸೀರಿಯಲ್ 25 ವರ್ಷಗಳನ್ನು ಪೂರೈಸಿದ ಸಂಭ್ರಮಾಚರಣೆಯನ್ನ ಮಾಡಿಕೊಳ್ತು. ಈ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಅವರು ಮಾಡಿದ ಒಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ ಚರ್ಚೆಗೆ ಗ್ರಾಸವಾಯಿತು. ಅದರಲ್ಲೇ ಒಂದು ಸಣ್ಣ ಹಿಂಟನ್ನು ಕೊಟ್ಟಿದ್ರು ಸ್ಮೃತಿ ಇರಾನಿ ಅವರು. ತಾವು ಮತ್ತೆ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾಗ್ಯೂ ಕೂಡ ಕಿರುತೆರೆಯಲ್ಲಿ ಮಿಂಚಲಿಕ್ಕೆ ವಾಪಸ್ ಬರ್ತಿರೋದಾಗಿ ಸುಳಿವನ್ನ ಕೊಟ್ಟಿದ್ರು. ಅದೀಗ ಖಾತ್ರಿಯಾಗಿದೆ. ಕ್ಯೂಕಿ ಸಾಸ್ ಭಿ ಕಭಿ ಬಹುತಿ ಸೀರಿಯಲ್ ಇದೀಗ 2ನೇ ಅವತರಣಿಕೆ ಪ್ರಾರಂಭ ಆಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇದೇ ತಿಂಗಳ ಅಂತ್ಯದ ವೇಳೆಗೆ ರಾತ್ರಿ 10:30ಕ್ಕೆ ಈ ಸೀರಿಯಲ್ನ ಪ್ರಸಾರ ಪ್ರಾರಂಭ ಆಗುತ್ತೆ. ಅದರಲ್ಲಿ ಸ್ಮೃತಿ ಇರಾನಿ ಅವರು ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸಲಿದ್ದಾರೆ ಅಂತ ಹೇಳಿ
ಖುದ್ದು ಸ್ಮೃತಿ ಇರಾನಿ ಅವರೇನೆ ಖಚಿತಪಡಿಸಿದ್ದಾರೆ. ಹಾಗಂದ ಮಾತ್ರಕ್ಕೆ ಸ್ಮೃತಿ ಇರಾನಿ ಅವರು ರಾಜಕೀಯಕ್ಕೆ ನಿವೃತ್ತಿ ಘೋಷಿಸ್ಬಿಟ್ರಾ? ಈ ಪ್ರಶ್ನೆಗೂ ಖುದ್ದು ಅವರೇನೆ ಉತ್ತರ ಕೊಟ್ಟಿದ್ದಾರೆ. ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಿದ್ರು ಕೂಡ ಈ ತೆರೆ ಮೇಲಿನ ಬದುಕು ಕೇವಲ ಟೆಂಪರರಿ ಅಷ್ಟೇ, ತಾತ್ಕಾಲಿಕ. ಆದರೆ ರಾಜಕೀಯ ಶಾಶ್ವತ ಅಂತ ಹೇಳೋ ಮೂಲಕ ಕಿರುತೆರೆಯಲ್ಲಿ ಅಭಿನಯಿಸ್ತಾ ಇದ್ರು ಕೂಡ ರಾಜಕಾರಣದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನ ಖಚಿತಪಡಿಸಿದ್ದಾರೆ ಸ್ಮೃತಿ ಇರಾನಿ. ವೀಕ್ಷಕರೇ, ನಿಮಗೂ ಗೊತ್ತಿರೋ ಹಾಗೆ ಸಿನಿಮಾ ರಂಗದಲ್ಲಿ ಮಿಂಚಿದ ಅನೇಕರು ರಾಜಕಾರಣಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಬೇರೆ ಬೇರೆ ಸಚಿವಾಲಯಗಳಲ್ಲಿ ಮಂತ್ರಿಗಳಾಗಿದ್ದಾರೆ, ಕೇಂದ್ರ ಅಥವಾ ರಾಷ್ಟ್ರೀಯ ಮಟ್ಟದ ರಾಜಕಾರಣದಲ್ಲೂ ಕೂಡ ಮಿಂಚಿರುವವರಿದ್ದಾರೆ. ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಮಿಂಚಿದವರು ಅನೇಕರು ರಾಜಕಾರಣಕ್ಕೆ ಬಂದಿದ್ದಾರೆ, ಅಂಬರೀಷ್ ಅವರ ಆದಿಯಾಗಿ. ಹಾಗಾಗಿ ಸಿನಿಮಾ ಅಥವಾ ಕಿರುತೆರೆ ಹಾಗೆ ಸೀರಿಯಲ್ ಈ ಎಲ್ಲದರ ಜೊತೆಗೆ ರಾಜಕೀಯಕ್ಕೆ ಒಡನಾಟ ಬಹಳ ಹಿಂದಿನಿಂದ ಇದೆ, ಮುಂದೂ ಕೂಡ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಸ್ಮೃತಿ ಇರಾನಿ ಅವರು ರಾಜಕೀಯದಲ್ಲಿ ಮಿಂಚಲಿಕ್ಕೆ ಕಿರುತೆರೆಯ ಸಹಾಯ ಕೂಡ ಅವರಿಗಿತ್ತು. ಹಾಗೆ 2003ರಿಂದಲೂ ಅವರು ಸಂಘಟನೆಯಲ್ಲಿದ್ದರು, ಬಿಜೆಪಿಯಲ್ಲಿ ಆಕ್ಟಿವ್ ಸದಸ್ಯೆಯಾಗಿದ್ದರು, ಬೇರೆ ಬೇರೆ ಚುನಾವಣೆಗಳನ್ನು ಎದುರಿಸಿದ್ರು. ಅದಾದ ನಂತರದಲ್ಲಿ ಲೋಕಸಭಾ ಅಖಾಡಕ್ಕೆ ಅವರು ಇಳಿದದ್ದು. ಇದೀಗ ರಾಜಕೀಯ ಜೀವನದಲ್ಲಿ ಮಿನಿಸ್ಟರ್, ಒಬ್ಬ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸಿದ ಅನುಭವ ಇದ್ದಾಗಿಯೂ ಕೂಡ ಮತ್ತೊಮ್ಮೆ ಕಿರುತೆರೆಯಲ್ಲಿ ಅಭಿನಯಿಸಲಿಕ್ಕೆ ಸ್ಮೃತಿ ಇರಾನಿ ಅವರು ಮನಸ್ಸು ಮಾಡಿದ್ದಾರೆ. ಕಾದ್ ನೋಡೋಣ. ಈ ಹಿಂದೆ ಕ್ಯೂಕಿ ಸೀರಿಯಲ್ಗೆ ಸಿಕ್ಕಷ್ಟೇ ಬೆಂಬಲ ಈಗಿನ ಹೊಸ ಅವತರಣಿಕೆಗೂ ಸಿಗುತ್ತಾ? ತುಳಸಿ ಪಾತ್ರದಲ್ಲಿ ಸ್ಮೃತಿ ಇರಾನಿ ಅವರು ಹೇಗೆ ಜನರ ಮನಸ್ಸಿಗೆ ಹತ್ತಿರವಾಗಿದ್ರು, ಈಗ ನಿರ್ವಹಿಸಲಿರುವ ಪಾತ್ರದಲ್ಲೂ ಕೂಡ ಒಬ್ಬ ಮಾಜಿ ಸಚಿವೆಯಾಗಿರುವ ಸ್ಮೃತಿ ಇರಾನಿ ಅವರು ಜನರನ್ನ ಮನರಂಜಿಸುವಲ್ಲಿ ಹಾಗೆ ಮನೆಯ ಸದಸ್ಯೆ ಅನ್ನೋ ಮಟ್ಟಿಗೆ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರಾ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸ್ಮೃತಿ ಇರಾನಿ, ನಿಮಗೆಲ್ಲ ಈ ಹೆಸರು ಗೊತ್ತೇ ಇದೆ. ಕೇಂದ್ರದಲ್ಲಿ ಸಚಿವೆಯಾಗಿದ್ದವರು, ಈಗ ಮಾಜಿ ಸಚಿವೆ. ಅದಕ್ಕಿಂತ ಹೆಚ್ಚಿನದಾಗಿ ಗಾಂಧಿ ಪರಿವಾರದ, ಅಂದರೆ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಇವರ ಪರಿವಾರದ ಭದ್ರಕೋಟೆಯಾಗಿದ್ದ ಉತ್ತರ ಪ್ರದೇಶದ ಅಮೇಥಿ ಮತಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ ಗಾಂಧಿಯೇತರ ವ್ಯಕ್ತಿಯಾಗಿ ಗೆದ್ದಂತಹ ಮಹಿಳೆ. ರಾಹುಲ್ ಗಾಂಧಿ ಅವರ ಎದುರು ಲೋಕಸಭಾ ಚುನಾವಣೆಯಲ್ಲಿ ನಿಂತು ಗೆದ್ದಾಕೆ ಸ್ಮೃತಿ ಇರಾನಿ. ನಂತರದಲ್ಲಿ ಅವರಿಗೆ ಕೇಂದ್ರ ಸಚಿವ ಸ್ಥಾನಮಾನ ಕೂಡ ಸಿಕ್ತು. ಆದರೆ ಈಗ ಸ್ಮೃತಿ ಇರಾನಿ ಅವರು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕಿಶೋರಿ ಲಾಲ್ ವಿರುದ್ಧವಾಗಿ ಸೋಲನ್ನು ಅನುಭವಿಸಿದ್ರು. ಹೀಗಾಗಿ ಮಾಜಿ ಸಂಸದೆ, ಮಾಜಿ ಕೇಂದ್ರ ಸಚಿವೆ ಅಂತ ಹೇಳಿ ಸ್ಮೃತಿ ಇರಾನಿ ಅವರನ್ನ ಕರೆಯಲಾಗುತ್ತೆ. ಸ್ಮೃತಿ ಇರಾನಿ ಅವರು ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ರಾಜಕೀಯ ಕಾರಣಕ್ಕಲ್ಲ, ನೋ ಡೌಟ್. ರಾಜಕೀಯದಲ್ಲಿ ಅಧಿಕಾರ ಇದ್ದಾಗಲೂ ಇಲ್ಲದೆ ಇದ್ದಾಗಲೂ ಸ್ಮೃತಿ ಇರಾನಿ ಅವರ ಪ್ರಖರ ಮಾತು ಹಾಗೆ ಅವರ ವಾಕ್ಚಾತುರ್ಯತೆಯಿಂದಾಗಿ ಅವರು ತುಂಬಾನೇ ಪಾಪ್ಯುಲರ್ ಇದ್ದಾರೆ. ಆದರೆ ಈಗ ಅವರು ಸುದ್ದಿಯಲ್ಲಿರೋದು ರಾಜಕೀಯೇತರ ಕಾರಣಕ್ಕಾಗಿ. ಸ್ಮೃತಿ ಇರಾನಿ ಅವರು ಹೆಚ್ಚಿನದಾಗಿ ಜನರಿಗೆ ಪರಿಚಿತವಾಗಿದ್ದು, ಅದರಲ್ಲೂ ಉತ್ತರ ಭಾರತೀಯರಿಗೆ ಪರಿಚಿತವಾಗಿದ್ದು ರಾಜಕೀಯದಿಂದಾಗಿ ಅಲ್ಲ, ಬದಲಾಗಿ 2000 ಇಸ್ವಿಯಿಂದ 2008ನೇ ಇಸ್ವಿವರೆಗೂ ಸುದೀರ್ಘವಾಗಿ 8 ವರ್ಷಗಳ ಕಾಲ ಪ್ರಸಾರವಾದ ಹಾಗೆ ಆ ಸಮಯದಲ್ಲಿ ನಂಬರ್ 1 ಟೆಲಿವಿಷನ್ ಶೋ ಅಂತ ಹೇಳಿ ಕರೆಸ್ಕೊಂಡಿದ್ದಂತಹ ಕ್ಯೂಕಿ ಸಾಸ್ ಭಿ ಕಭಿ ಬಹುತಿ ಅನ್ನೋ ಸೀರಿಯಲ್ನ ಮೂಲಕ. ಈ ಸೀರಿಯಲ್ನಲ್ಲಿ ತುಳಸಿ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾ ಇದ್ರು ಸ್ಮೃತಿ ಇರಾನಿ ಅವರು. ಆ ಶೋ ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಇತ್ತು ಅಂದರೆ ಪ್ರತಿ ಮನೆಯಲ್ಲಿ ಸ್ಮೃತಿ ಇರಾನಿ ಅವರು ತುಳಸಿ ಅಂತ ಹೇಳಿ ತಮ್ಮದೇ ಮನೆಯ ಒಬ್ಬ ಸದಸ್ಯ ಅನ್ನೋ ರೀತಿಯಲ್ಲಿ ಪರಿಚಿತರಾಗಿದ್ರು. ಅದರಲ್ಲೂ ನಾನು ಆಗಲೇ ಹೇಳಿದಾಗೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ. ಇದೇ ಟಿವಿ ಪ್ರಪಂಚದ ಪಾಪ್ಯುಲಾರಿಟಿ ಸ್ಮೃತಿ ಇರಾನಿಯವರಿಗೆ ರಾಜಕೀಯದಲ್ಲೂ ಕೂಡ ಸಹಾಯ ಮಾಡ್ತು. ಹಾಗಂದ ಮಾತ್ರಕ್ಕೆ ಸ್ಮೃತಿ ಇರಾನಿ ಅವರು ರಾಜಕೀಯಕ್ಕೆ ಬಂದ ನಂತರದಲ್ಲಿ ಈ ಟೆಲಿವಿಷನ್ ಫೀಲ್ಡಿಂದ ಅಂದರೆ ಧಾರಾವಾಹಿಗಳಿಂದ ಕಂಪ್ಲೀಟಾಗಿ ಆಚೆ ಬಂದರು ಅಂತಲ್ಲ. 2000ರಿಂದ 2008 8 ವರ್ಷಗಳ ಕಾಲ ಈ ಟೆಲಿವಿಷನ್ ಶೋ ಅಥವಾ ಧಾರಾವಾಹಿ ಪ್ರಸಾರವಾಗಿತ್ತಾದರೂ ಕೂಡ ಸ್ಮೃತಿ ಇರಾನಿ ಅವರು ನೇರವಾಗಿ ಲೋಕಸಭಾ ಚುನಾವಣೆಯ ಅಖಾಡಕ್ಕಿಳಿದವರಲ್ಲ. ಬದಲಾಗಿ 2003ನೇ ಇಸ್ವಿಯಿಂದಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದವರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾಕೆ 2004ರಲ್ಲಿ ಪ್ರಪ್ರಥಮ ಬಾರಿಗೆ ಅವರು ಚಾಂದನಿ ಚೌಕ್ ಕ್ಷೇತ್ರದಿಂದ ಚುನಾವಣೆಗೆ ಇಳಿತಾರೆ. ಆ ಮೂಲಕ ಆಕ್ಟಿವ್ ಎಲೆಕ್ಟೋರಿಯಲ್ ಪಾಲಿಟಿಕ್ಸ್ಗೆ ಅಂದರೆ ಚುನಾವಣಾ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಆಗ ಅವರ ವಯಸ್ಸು ಕೇವಲ 27. ಅದಾದ ನಂತರದಲ್ಲಿ ಅನೇಕ ಸೋಲುಗಳು.
2014ರಲ್ಲಿ ಚುನಾವಣೆಗೆ ನಿಲ್ತಾರೆ. ಆಗ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಗೆಲುವನ್ನು ಸಂಪಾದಿಸ್ತಾರೆ. ಕೇಂದ್ರ ಸಚಿವೆ, ನಾನು ಆಗಲೇ ಹೇಳ್ತಿದ್ದ ಹಾಗೆ ಅನೇಕ ಪೋರ್ಟ್ಫೋಲಿಯೋಗಳಲ್ಲಿ ಕಾರ್ಯವನ್ನು ನಿರ್ವಹಿಸುವ ಅವಕಾಶಗಳು ಸ್ಮೃತಿ ಇರಾನಿ ಅವರಿಗೆ ಬರ್ತಾ ಹೋಯಿತು. ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿದ್ರು, ಹಾಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿದ್ರು. ಇದರ ಜೊತೆಗೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು ಕೇಂದ್ರದಲ್ಲಿ ಸ್ಮೃತಿ ಇರಾನಿ ಅವರು. ಹಾಗೆ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟರ್ ಆಗಿದ್ರು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಕೂಡ ಸ್ಮೃತಿ ಇರಾನಿ ಅವರು ಕಾರ್ಯವನ್ನು ನಿರ್ವಹಿಸಿದ್ರು. ಕಳೆದ ಬಾರಿಯ ಚುನಾವಣೆಯ ಸೋಲಿನ ನಂತರದಲ್ಲೂ ಕೂಡ ಬಿಜೆಪಿ ಪಕ್ಷದ ಪರವಾಗಿ ಮಾತನಾಡುವ ಕೆಲ ಪ್ರಖರ ವಾಗ್ಮಿಗಳ ಪೈಕಿ ಸ್ಮೃತಿ ಇರಾನಿ ಅವರು ಕೂಡ ಗುರುತಿಸಿಕೊಂಡಿರೋದ್ರಿಂದ ರಾಜಕೀಯ ಸ್ಥಾನಮಾನಗಳಲ್ಲಿ ಅಧಿಕಾರ ಕೈಯಲ್ಲಿ ಇಲ್ಲದೆ ಹೋದರೂ ಕೂಡ ಸ್ಥಾನಮಾನಗಳಲ್ಲಿ ಸ್ಮೃತಿ ಇರಾನಿ ಅವರಿಗೆ ಯಾವುದೇ ರೀತಿಯ ತೊಂದರೆಗಳಾಗಿರಲಿಲ್ಲ. ಬಿಜೆಪಿಯಲ್ಲಿ ಈಗಲೂ ಕೂಡ ಆಕ್ಟಿವ್ ಸದಸ್ಯೆ ಇದ್ದಾರೆ. ಹಾಗೆ ಕೇಂದ್ರೀಯ ಮಟ್ಟದ ಚುನಾವಣೆಗಳಲ್ಲಿ, ಹಾಗೆ ಕೇಂದ್ರೀಯ ಮಟ್ಟದ ರಾಜಕಾರಣದಲ್ಲಿ ಬಿಜೆಪಿ ಪರವಾಗಿ ಅವರು ಸದಾ ಆಕ್ಟಿವ್ ಆಗಿದ್ದಾರೆ. ಆದರೆ ಈಗ ಸುದ್ದಿಯಲ್ಲಿರೋದು ಸ್ಮೃತಿ ಇರಾನಿ ಅವರು ಮತ್ತೆ ಕಿರುತೆರೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇತ್ತೀಚೆಗಷ್ಟೇ ಕ್ಯೂಕಿ ಸೀರಿಯಲ್ 25 ವರ್ಷಗಳನ್ನು ಪೂರೈಸಿದ ಸಂಭ್ರಮಾಚರಣೆಯನ್ನ ಮಾಡಿಕೊಳ್ತು. ಈ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಅವರು ಮಾಡಿದ ಒಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ ಚರ್ಚೆಗೆ ಗ್ರಾಸವಾಯಿತು. ಅದರಲ್ಲೇ ಒಂದು ಸಣ್ಣ ಹಿಂಟನ್ನು ಕೊಟ್ಟಿದ್ರು ಸ್ಮೃತಿ ಇರಾನಿ ಅವರು. ತಾವು ಮತ್ತೆ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಾಗ್ಯೂ ಕೂಡ ಕಿರುತೆರೆಯಲ್ಲಿ ಮಿಂಚಲಿಕ್ಕೆ ವಾಪಸ್ ಬರ್ತಿರೋದಾಗಿ ಸುಳಿವನ್ನ ಕೊಟ್ಟಿದ್ರು. ಅದೀಗ ಖಾತ್ರಿಯಾಗಿದೆ. ಕ್ಯೂಕಿ ಸಾಸ್ ಭಿ ಕಭಿ ಬಹೂ ಥೀ ಸೀರಿಯಲ್ ಇದೀಗ 2ನೇ ಅವತರಣಿಕೆ ಪ್ರಾರಂಭ ಆಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಇದೇ ತಿಂಗಳ ಅಂತ್ಯದ ವೇಳೆಗೆ ರಾತ್ರಿ 10:30ಕ್ಕೆ ಈ ಸೀರಿಯಲ್ನ ಪ್ರಸಾರ ಪ್ರಾರಂಭ ಆಗತ್ತೆ. ಅದರಲ್ಲಿ ಸ್ಮೃತಿ ಇರಾನಿ ಅವರು ಕೂಡ ಪ್ರಮುಖ ಪಾತ್ರವನ್ನ ನಿರ್ವಹಿಸಲಿದ್ದಾರೆ ಅಂತ ಹೇಳಿ ಖುದ್ದು ಸ್ಮೃತಿ ಇರಾನಿ ಅವರೇನೆ ಖಚಿತಪಡಿಸಿದ್ದಾರೆ. ಹಾಗಂದ ಮಾತ್ರಕ್ಕೆ ಸ್ಮೃತಿ ಇರಾನಿ ಅವರು ರಾಜಕೀಯಕ್ಕೆ ನಿವೃತ್ತಿ ಘೋಷಿಸ್ಬಿಟ್ರಾ? ಈ ಪ್ರಶ್ನೆಗೂ ಖುದ್ದು ಅವರೇನೇ ಉತ್ತರ ಕೊಟ್ಟಿದ್ದಾರೆ. ಸೀರಿಯಲ್ನಲ್ಲಿ ಆಕ್ಟ್ ಮಾಡ್ತಿದ್ರು ಕೂಡ ಈ ತೆರೆ ಮೇಲಿನ ಬದುಕು ಕೇವಲ ಟೆಂಪರರಿ ಅಷ್ಟೇ, ತಾತ್ಕಾಲಿಕ. ಆದರೆ ರಾಜಕೀಯ ಶಾಶ್ವತ ಅಂತ ಹೇಳೋ ಮೂಲಕ ಕಿರುತೆರೆಯಲ್ಲಿ ಅಭಿನಯಿಸ್ತಾ ಇದ್ರು ಕೂಡ ರಾಜಕಾರಣದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನ ಖಚಿತಪಡಿಸಿದ್ದಾರೆ ಸ್ಮೃತಿ ಇರಾನಿ. ವೀಕ್ಷಕರೇ, ನಿಮಗೂ ಗೊತ್ತಿರೋ ಹಾಗೆ ಸಿನಿಮಾ ರಂಗದಲ್ಲಿ ಮಿಂಚಿದ ಅನೇಕರು ರಾಜಕಾರಣಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಬೇರೆ ಬೇರೆ ಸಚಿವಾಲಯಗಳಲ್ಲಿ ಮಂತ್ರಿಗಳಾಗಿದ್ದಾರೆ, ಕೇಂದ್ರ ಅಥವಾ ರಾಷ್ಟ್ರೀಯ ಮಟ್ಟದ ರಾಜಕಾರಣದಲ್ಲೂ ಕೂಡ ಮಿಂಚಿರುವವರಿದ್ದಾರೆ. ನಮ್ಮಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ಮಿಂಚಿದವರು ಅನೇಕರು ರಾಜಕಾರಣಕ್ಕೆ ಬಂದಿದ್ದಾರೆ, ಅಂಬರೀಷ್ ಅವರ ಆದಿಯಾಗಿ. ಹಾಗಾಗಿ ಸಿನಿಮಾ ಅಥವಾ ಕಿರುತೆರೆ ಹಾಗೆ ಸೀರಿಯಲ್ ಈ ಎಲ್ಲದರ ಜೊತೆಗೆ ರಾಜಕೀಯಕ್ಕೆ ಒಡನಾಟ ಬಹಳ ಹಿಂದಿನಿಂದ ಇದೆ, ಮುಂದೂ ಕೂಡ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ಸ್ಮೃತಿ ಇರಾನಿ ಅವರು ರಾಜಕೀಯದಲ್ಲಿ ಮಿಂಚಲಿಕ್ಕೆ ಕಿರುತೆರೆಯ ಸಹಾಯ ಕೂಡ ಅವರಿಗಿತ್ತು. ಹಾಗೆ 2003ರಿಂದಲೂ ಅವರು ಸಂಘಟನೆಯಲ್ಲಿದ್ದರು, ಬಿಜೆಪಿಯಲ್ಲಿ ಆಕ್ಟಿವ್ ಸದಸ್ಯರಾಗಿದ್ದರು, ಬೇರೆ ಬೇರೆ ಚುನಾವಣೆಗಳನ್ನು ಎದುರಿಸಿದ್ರು. ಅದಾದ ನಂತರದಲ್ಲಿ ಲೋಕಸಭಾ ಅಖಾಡಕ್ಕೆ ಅವರು ಇಳಿದದ್ದು. ಇದೀಗ ರಾಜಕೀಯ ಜೀವನದಲ್ಲಿ ಮಿನಿಸ್ಟರ್, ಒಬ್ಬ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸಿದ ಅನುಭವ ಇದ್ದಾಗಿಯೂ ಕೂಡ ಮತ್ತೊಮ್ಮೆ ಕಿರುತೆರೆಯಲ್ಲಿ ಅಭಿನಯಿಸಲಿಕ್ಕೆ ಸ್ಮೃತಿ ಇರಾನಿ ಅವರು ಮನಸ್ಸು ಮಾಡಿದ್ದಾರೆ. ಕಾದ್ ನೋಡೋಣ. ಈ ಹಿಂದೆ ಕ್ಯೂಕಿ ಸೀರಿಯಲ್ಗೆ ಸಿಕ್ಕಷ್ಟೇ ಬೆಂಬಲ ಈಗಿನ ಹೊಸ ಅವತರಣಿಕೆಗೂ ಸಿಗುತ್ತಾ? ತುಳಸಿ ಪಾತ್ರದಲ್ಲಿ ಸ್ಮೃತಿ ಇರಾನಿ ಅವರು ಹೇಗೆ ಜನರ ಮನಸ್ಸಿಗೆ ಹತ್ತಿರವಾಗಿದ್ರು, ಈಗ ನಿರ್ವಹಿಸಲಿರುವ ಪಾತ್ರದಲ್ಲೂ ಕೂಡ ಒಬ್ಬ ಮಾಜಿ ಸಚಿವೆಯಾಗಿರುವ ಸ್ಮೃತಿ ಇರಾನಿ ಅವರು ಜನರನ್ನ ಮನರಂಜಿಸುವಲ್ಲಿ ಹಾಗೆ ಮನೆಯ ಸದಸ್ಯೆ ಅನ್ನೋ ಮಟ್ಟಿಗೆ ಜನರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರಾ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.